ಇವತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸುತ್ತೆ. ರಾತ್ರಿ 9:57 ರಕ್ತ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಆಗುತ್ತೆ. ಖಗೋಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೂ ಕೂಡ ಗ್ರಹಣ ಹಿಡಿದಿದೆ. ಮಲ್ಲೇಶ್ವರಂನಲ್ಲಿರುವಂಥ ಗವಿ ಗಂಗಾಧರೇಶ್ವರ ದೇಗುಲ, ಮಂಗಳೂರಿನ ಕದ್ರಿ ದೇಗುಲ, ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ, ಬಂಡಿ ಮಹಾಕಾಳಮ್ಮ ದೇಗುಲ, ನಿಮಿಷಾಂಬ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ದೇವಾಲಯಗಳು ಈಗಾಗಲೇ ಬಂದ್ ಆಗಿವೆ. ರಕ್ತ ಚಂದ್ರಗ್ರಹಣ ಮುಕ್ತಾಯ ಬಳಿಕ ದೇಗುಲಗಳ ಶುದ್ಧಿ ಕಾರ್ಯ ಆಗುತ್ತೆ. ಇವತ್ತು ರಕ್ತ ಚಂದ್ರಗ್ರಹಣ ರಾತ್ರಿ 9:57 ಈ ಗ್ರಹಣ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ವರ್ಷದ ಕೊನೆಯ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ. ಎಲ್ಲರಿಗೂ ಕೂಡ ಕುತೂಹಲ ಇದೆ. ಸಾಮಾನ್ಯವಾಗಿ ಗ್ರಹಣ ಅಂತ ಹೇಳಿದ್ರೆ ನಮಗೇನಾದರೂ ಅಪಾಯ ಇದೆಯಾ, ಆಪತ್ತೆದುರಾಗುತ್ತಾ, ಈ ಪ್ರಶ್ನೆಗಳು, ಈ ಅನುಮಾನ, ಈ ಆತಂಕ ಎಲ್ಲ ಜನರಲ್ಲೂ ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದೇ ಕಾರಣಕ್ಕಾಗಿ ಈ ರಾಶಿ ಭವಿಷ್ಯ, ಜಾತಕ ಮತ್ತು ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಇವತ್ತು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಕೂಡ ಇವತ್ತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ಪೂಜೆ ಪುನಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ದೇವಾಲಯಗಳಲ್ಲೂ ಕೂಡ ಈಗ ಕಂಪ್ಲೀಟ್ ಆಗಿ ಏನು ಊಟ ಗೀಟ ಏನು ಮಾಡಲ್ಲ ಗ್ರಹಣ ಮುಗಿಯೋವರೆಗೂ. ಸೊ ಅವ್ರು ಯಾವ ಥರ ಹೇಳಿರ್ತಾರೆ ಅದೇ ಥರನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ನಾಳೆ ಸ್ನಾನ ಮಾಡಿ ಊಟ ಮಾಡೋದು. ಅಂದರೆ ದರ್ಪೆ ತಂದು ಎಲ್ಲದಕ್ಕೂ ನಾವು ದರ್ಪೆ ಹಾಕಿಡ್ತೀರಿ. ಯಾವ ವಸ್ತುನೂ ಇದು ಮಾಡಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದು ಎಲ್ಲ ಇದು ಮಾಡೋದು. ಈಗ ಗ್ರಹಣ ಶುರುವಾಗೋಕ್ಕೂ ಮುಂಚೆ ಒಂದು 2-3 ಅವರ್ಸ್ ಮುಂಚೆನೇ ಊಟ ಎಲ್ಲ ಮಾಡ್ಕೊಬಿಡ್ಬೇಕು. ನಂತರ ಊಟ ಮಾಡೋಂಗಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರೆಲ್ಲ ಶುದ್ಧಿ ಮಾಡಿಬಿಟ್ಟು ಆಮೇಲೆ ನಾವು ಪೂಜೆ ಏನು ಬೇಕು ಎಲ್ಲ ಮಾಡ್ಕೊಬಿಟ್ಟು ಆಮೇಲೆ ಅವರವರ ಹೆಸರು ಬಲದಲ್ಲಿ ಏನಾದರೂ ದೋಷ ನಿವಾರಣೆ ಮಾಡ್ಕೋಬೇಕಂದ್ರೆ ಪುರೋಹಿತರ ಹತ್ರ ಹೋಗಿ ಅದನ್ನು ಎಲ್ಲ ಅವರು ಏನು ಹೇಳಿರ್ತಾರೋ ಅದನ್ನು ಪಾಲನೆ ಮಾಡಿಬಿಟ್ಟು ಒಂದು ಪೂಜೆ ಮಾಡಿಕೊಂಡು ಬಂದು ಮತ್ತೆ ನಾವು ಆಚರಣೆ ಮಾಡ್ಕೋತೀವಿ. ಅದು ಶುಭ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮೇಡಮ್. ನೈಟ್ ಇರೋದಲ್ಲ ಗ್ರಹಣ, ನೈಟ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಆಲ್ಮೋಸ್ಟ್ 12ವರೆಗೆ ಏನೋ ಮುಗಿಯುತ್ತೆ, 1:30-2 ಗಂಟೆಗೆ ಏನೋ ಮುಗಿಯುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಆ ಟೈಮಲ್ಲಿ ಏನು ಊಟ ಮಾಡೋಂಗಿಲ್ಲ, ಏನು ತಿನ್ನಂಗಿಲ್ಲ, ಬೇರೆ ದೇವ್ರ ಬಗ್ಗೆ ಜಪನೆ ಮಾಡಬೇಕು. ಗ್ರಹಣ ಇರೋದ್ರಿಂದ ನಮ್ಮ ಮನೆಯವರು ಫುಲ್ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಒಳಗಡೆ ಬಿಡೋರೆಲ್ಲ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಕ್ರೌಡ್ ತುಂಬ ಕ್ರೌಡ್ ಇದೆ, ಸಮಸ್ಯೆ. ಸಂಜೆ ಇಲ್ಲಿಂದ ಹೋಗ್ತೀವಿ, ಇನ್ನೇನು ಮಾಮೂಲಿ ಪೂಜೆ ಎಲ್ಲ ಆಗಿರ್ತದೆ, ನಮಸ್ಕಾರ ಮಾಡಿಕೊಂಡು ಮಾಮೂಲಿ ಏನಿಲ್ಲ, ದೇವ್ರ ಜಪ ಮಾಡೋದು. ಆಮೇಲೆ ಏನಾದರೂ ಒಳ್ಳೆ ಬುಕ್ಸ್ನ ಓದೋದ್ರಿಂದ ಒಳ್ಳೇದಾಗುತ್ತೆ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಮಾಮೂಲಿ ದಿನಕರ ಹೆಂಗಿರುತ್ತೆ ಹಂಗೆ ನಡೆಸ್ಕೊಂಡು ಹೋಗೋದಷ್ಟೇ. ಇವತ್ತು ಭಾರತ ದೇಶದ ಜನತೆಗೆ ಬನಶಂಕರಿ ತಾಯಿ ನಮ್ಮ ಕರ್ನಾಟಕ ಜನತೆಗೂ ಎಲ್ಲಾನು ಆಶೀರ್ವಾದ ಮಾಡಿ ಎಲ್ಲಾನು ಒಳ್ಳೇದಾಗಲಿ ಅಂತ ಕೋರ್ತಾ ನಮ್ಮ ಬನಶಂಕರಿ ತಾಯಿಗೆ ಇವತ್ತು ವಿಶೇಷವಾದ ದಿನ ಅಂತಂದ್ರೆ ಜನ್ಮೋತ್ಸವ ಅಂತಂದ್ರೆ ಜೊತೆಗೆ ಇವತ್ತು ಪರ್ವಕಾಲ ಚಂದ್ರಗ್ರಹಣ ಬಂದಿರೋದ್ರಿಂದ ನಾವು ಸಾಯಂಕಾಲ 4:15ಗೆ ರಾಹುಕಾಲ ಪೂಜೆ ಮಾಡಿದ ನಂತರ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀವಿ. ನಾವು ಪಾಲನೆ ಅಂತ ರಾಹುಕಾಲ ಪೂಜೆ ಆಗುತ್ತಲ್ಲ, ರಾಹುಕಾಲ ಪೂಜೆ ಆದ ತಕ್ಷಣನೇ ಬಾಗಿಲು ಕ್ಲೋಸ್ ಮಾಡ್ತೀವಿ. ತಿರುಗಿ ಯಾರಿಗೂ ದರ್ಶನ ಇರೋದಿಲ್ಲ ಸಾಯಂಕಾಲ 6 ಗಂಟೆ ಮೇಲೆ. ನಾಳೆ ಪುಣ್ಯಾಹ ಮಾಡಿಬಿಟ್ಟು ದೇವರಿಗೆ ಅಭಿಷೇಕ ಅಲಂಕಾರ ಮಾಡಿ ದಿನ ಯಾವ ತರ ಸಂಪ್ರದಾಯ ಇದೆ ಆ ತರ ಜರುಗುತ್ತೆ. ಇವತ್ತು ಚೆನ್ನಾಗ ಮಾಡಿದ್ರು, ಹೂವು ಚೆನ್ನಾಗಿ ಹಾಕಿದ್ರು, ಎಲ್ಲ ಚೆನ್ನಾಗಿದೆ, ಫೆಸಿಲಿಟೀಸು ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಹೌದು ಮೇಡಮ್, ಇವತ್ತು ಗ್ರಹಣ ಇದೆ.
ನಾವು ಪಿ ಜಿಯಲ್ಲಿ ಇದ್ದೀವಿ ಮೇಡಮ್. ಆ್ಯಕ್ಚುಲಿ ಅದು ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಅದು 8:30 ಸ್ಟಾರ್ಟ್ ಆಗ್ಬೋದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೂಮಲ್ಲೇ ಇಟ್ಬಿಡ್ತೀವಿ. ಮತ್ತೆ ಬೆಳಗ್ಗೆ ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಪ್ರತಿ ವರ್ಷ ಬರ್ತೀನಿ. ಯಾವಾಗ ಬಂದಾಗಲೂ ನನಗೆ ಪಾಸಿಟಿವ್ ವೈಬ್ಸೇ ಬರುತ್ತೆ. ದೇವಸ್ಥಾನಕ್ಕೆ ಬಂದಾಗ ಮನಸ್ಸಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಅಲ್ಲಿ ಸಾಲ್ವ್ ಆಗುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಸತ್ತೆ. ಆ್ಯಂಡ್ ದೇವಸ್ಥಾನನೂ ಅಷ್ಟೇ, ದೇವಸ್ಥಾನದವರು ಅಷ್ಟೇ, ಅವರು ಪ್ರತಿ ಸತಿನೂ ದಿನ ಅನ್ನದಾನನೂ ಮಾಡ್ತಾರೆ. ವಾತಾವರಣನೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ನಾಡಿನ ಎಲ್ಲ ವಿಭಿನ್ನ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಅದು ಮನೆಯಲ್ಲಿ ಏನು ವಸ್ತುಗಳು ಮಾಡಿರ್ತೀವಿ ಅದು ಗ್ರಹಣ ಇದೆ ಇರೋದ್ರಿಂದ ನೀವು ಹೆಂಗೆ ಪಾಲನೆ ಮಾಡ್ತೀರಾ? ಏನು ಊಟ ಗೀಟ ಏನು ಮಾಡಲ್ಲ ಗ್ರಹಣ ಮುಗಿಯೋವರೆಗೂ. ಸೊ ಅವ್ರು ಯಾವ ಥರ ಹೇಳಿರ್ತಾರೆ ಅದೇ ಥರನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ನಾಳೆ ಸ್ನಾನ ಮಾಡಿ ಊಟ ಮಾಡೋದು. ಅಂದರೆ ದರ್ಪೆ ತಂದು ಎಲ್ಲದಕ್ಕೂ ನಾವು ದರ್ಪೆ ಹಾಕಿಡ್ತೀರಿ. ಯಾವ ವಸ್ತುನೂ ಇದು ಮಾಡಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದು ಎಲ್ಲ ಇದು ಮಾಡೋದು. ಈಗ ಗ್ರಹಣ ಶುರುವಾಗೋಕ್ಕೂ ಮುಂಚೆ ಒಂದು 2-3 ಅವರ್ಸ್ ಮುಂಚೆನೇ ಊಟ ಎಲ್ಲ ಮಾಡ್ಕೊಬಿಡ್ಬೇಕು. ನಂತರ ಊಟ ಮಾಡೋಂಗಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರೆಲ್ಲ ಶುದ್ಧಿ ಮಾಡಿಬಿಟ್ಟು ಆಮೇಲೆ ನಾವು ಪೂಜೆ ಏನು ಬೇಕು ಎಲ್ಲ ಮಾಡ್ಕೊಂಬಿಟ್ಟು